ಸರ್ ನಮಸ್ತೆ, ನನ್ನ ಹೆಸರು ಅರ್ಪಿತಾ ಅಂತ. ನಾನು ಗ್ರಾಮೀಣ ಹೋಮ್ ಫುಡ್ ಹಿಂಗೆ ಇನ್ಸ್ಟಾದಲ್ಲಿ ನೋಡಬೇಕಾದ್ರೆ ಅವ್ರದ್ದು ಬೆನಿಫಿಟ್ ಎಲ್ಲ ನೋಡಿದೆ. ಬೆನಿಫಿಟ್ ನೋಡಿ ಒಂದ್ಸರಿ ಫ್ರಾಂಚೈಸಿ ತೊಗೊಳ್ಳೋಣ ಅಂತ ಒಂದು ಮನಸ್ಸಾಯಿತು. ನಾನು ಮತ್ತು ನನ್ನ ಫ್ರೆಂಡ್ ಹೋಗ್ಬಿಟ್ಟು ಪಾರ್ಟ್ನರ್ಶಿಪ್ಪಲ್ಲಿ ಹೋಗಿ HSR ಲೇಔಟಲ್ಲಿ ಮಾತಾಡಿದ್ವಿ. ಪ್ರೀತಿ ಅನ್ನೋರು ತುಂಬ ಸ್ಕ್ಯಾಮ್ ಮಾಡಿದ್ರು ನಮ್ಮನ್ನ. ಪ್ರೀತಿ, ಮಮತಾ ಮತ್ತು ರೂಪಾ ಅನ್ನೋರೆಲ್ಲ ಸ್ಕ್ಯಾಮ್ ಮಾಡಿ ಲಾವಣ್ಯ. ಸೊ ಇವರೆಲ್ಲ ಏನಂತ ಹೇಳೋದಂದ್ರೆ, ಮೇಡಮ್ ನಿಮಗೆ ಇಷ್ಟು ಬೆನಿಫಿಟ್ ಸಿಗುತ್ತೆ, 3.5 lakh ಕೊಡಿ, ಅದರಲ್ಲಿ ನಿಮಗೆ 2% ಇಂಟ್ರೆಸ್ಟ್ ಸಿಗುತ್ತೆ, ಮತ್ತು ಎಂಪ್ಲಾಯಿ ಸ್ಯಾಲ್ರಿ ಸಿಗುತ್ತೆ, ಮತ್ತು ಬಾಡಿಗೆ ಸಿಗುತ್ತೆ. ಸೊ ನಿಮ್ಗೆ ಇದೆಲ್ಲ ಕಂಟಿನ್ಯೂ ಮಾಡಿ, ಮತ್ತು ಎಕ್ಸ್ಪೈರ್ ಆದರೆ ಡೇಟ್ಗಳು ಸೊ ನಾವೇ ರಿಟರ್ನ್ ತೊಗೊಂಡೋಗಿ ಮತ್ತೆ ನಿಮಗೆ ರಿಟರ್ನ್ ಕೊಡ್ತೀವಿ, ನ್ಯೂ ಪ್ರಾಡಕ್ಟ್ ಹಾಕ್ತೀವಿ ಅಂತ ಎಲ್ಲ ಹೇಳಿ. ಸೊ ನಾವು ಇನ್ನೇನು ಮಾಡಿದ್ವಿ, ಒಂದು 2 ಅಂಗಡಿ ವಿಚಾರಿಸಿದ್ವಿ. ಸೊ ಅವ್ರಿಗೆ ಅವಾಗ ಬಂದಿತ್ತೇನೋ ಓಕೆ ಅಂತ ಹೇಳಿದ್ರು. ಇವಾಗ ಅವ್ರಿಗೂ ಆ ಥರ ಮೋಸ ಆಗಿದೆ. ನಾವು ದುಡ್ಡು 3.5 ಲಕ್ಷ ಕೊಟ್ಟು ಬಂದಿದ್ದೀವಿ. ಅದು ಕೊಟ್ಟು ಬಂದಮೇಲೆ 3 months ಆದಮೇಲೆ ನಮ್ದು ಇಂಟೀರಿಯರ್ ಆಗಿರ್ಬೋದು, ಪ್ರಾಡಕ್ಟ್ ಆಗಿರ್ಬೋದು ಏನೂ ಬಂದಿಲ್ಲ. ಸೊ ಅದಾದಮೇಲೆ ಹೋಗಿ ಕೇಳೋದಕ್ಕೆ ಬಾಗ್ಲಾಕಿದ್ರು. ಸೊ ಪೊಲೀಸವ್ರು ಬಂದು ಕಂಪ್ಲೇಂಟ್ ಕೊಟ್ಟು ಅಲ್ಲಿಂದ ಅವರು ಎಸ್ಕೇಪ್ ಆಗಿದ್ದಾರೆ. ಸೊ ಅದಾದಮೇಲೆ ವಿಜಯ್ ಅನ್ನೋರಿಗೆ ನಾವು ಕಾಲ್ ಮಾಡಿದ್ವಿ. ಅವ್ರನ್ನ ಜೈಲಿಗೆ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ರು. ಅದ್ರ ಮಧ್ಯೆ ಆದರ್ಶ್ ಅನ್ನೋರು ಬಂದರು, ನಮ್ಮನ್ನ ಇಂಟ್ರಾಪ್ ಮಾಡಿದ್ರು. ಸೊ ಎಲ್ಲರೂ ಈಗ ಇಲ್ಲಿ ಎಷ್ಟು ಜನ ಇದ್ದೀವಿ ಅವರೆಲ್ಲ ನಾವು ದುಡ್ಡು ಕಳ್ಕೊಂಡಿದ್ದೀವಿ. 3,500, 5,500, 10 lakh, 6 lakhs, 11 lakhs, 12 lakhs. ಸೊ ಈ ಥರ ಸ್ಕ್ಯಾಮ್ ಮಾಡಿದ್ದಾರೆ. ಸೊ ದಯವಿಟ್ಟು ಯಾರೂ ಗ್ರಾಮೀಣ ಹೋಮ್ ಫುಡ್ಗೆ ದುಡ್ಡು ಹಾಕಲೇಬೇಡಿ ಮೇಡಮ್. ಇದು ನಮ್ಮೆಲ್ಲರ ಕಳಕಳಿ ಪ್ರಾರ್ಥನೆ. ಸರ್ ನಮಸ್ತೆ, ನನ್ನ ಹೆಸರು ಅರ್ಪಿತಾ ಅಂತ. ನಾನು ಗ್ರಾಮೀಣ ಹೋಮ್ ಫುಡ್ ಹಿಂಗೆ ಇನ್ಸ್ಟಾದಲ್ಲಿ ನೋಡಬೇಕಾದ್ರೆ ಅವ್ರದ್ದು ಬೆನಿಫಿಟ್ ಎಲ್ಲ ನೋಡಿದೆ. ಬೆನಿಫಿಟ್ ನೋಡಿ ಒಂದ್ಸರಿ ಫ್ರಾಂಚೈಸಿ ತೊಗೊಳ್ಳೋಣ ಅಂತ ಒಂದು ಮನಸ್ಸಾಯಿತು. ನಾನು ಮತ್ತು ನನ್ನ ಫ್ರೆಂಡ್ ಹೋಗ್ಬಿಟ್ಟು ಪಾರ್ಟ್ನರ್ಶಿಪ್ಪಲ್ಲಿ ಹೋಗಿ HSR ಲೇಔಟಲ್ಲಿ ಮಾತಾಡಿದ್ವಿ. ಪ್ರೀತಿ ಅನ್ನೋರು ತುಂಬ ಸ್ಕ್ಯಾಮ್ ಮಾಡಿದ್ರು ನಮ್ಮನ್ನ. ಪ್ರೀತಿ, ಮಮತಾ ಮತ್ತು ರೂಪಾ ಅನ್ನೋರೆಲ್ಲ ಸ್ಕ್ಯಾಮ್ ಮಾಡಿ ಲಾವಣ್ಯ. ಸೊ ಇವರೆಲ್ಲ ಏನಂತ ಹೇಳೋದಂದ್ರೆ, ಮೇಡಮ್ ನಿಮಗೆ ಇಷ್ಟು ಬೆನಿಫಿಟ್ ಸಿಗುತ್ತೆ, 3.5 lakh ಕೊಡಿ, ಅದರಲ್ಲಿ ನಿಮಗೆ 2% ಇಂಟ್ರೆಸ್ಟ್ ಸಿಗುತ್ತೆ, ಮತ್ತು ಎಂಪ್ಲಾಯಿ ಸ್ಯಾಲ್ರಿ ಸಿಗುತ್ತೆ, ಮತ್ತು ಬಾಡಿಗೆ ಸಿಗುತ್ತೆ. ಸೊ ನಿಮ್ಗೆ ಇದೆಲ್ಲ ಕಂಟಿನ್ಯೂ ಮಾಡಿ, ಮತ್ತು ಎಕ್ಸ್ಪೈರ್ ಆದರೆ ಡೇಟ್ಗಳು ಸೊ ನಾವೇ ರಿಟರ್ನ್ ತೊಗೊಂಡೋಗಿ ಮತ್ತೆ ನಿಮಗೆ ರಿಟರ್ನ್ ಕೊಡ್ತೀವಿ, ನ್ಯೂ ಪ್ರಾಡಕ್ಟ್ ಹಾಕ್ತೀವಿ ಅಂತ ಎಲ್ಲ ಹೇಳಿ. ಸೊ ನಾವು ಇನ್ನೇನು ಮಾಡಿದ್ವಿ, ಒಂದು 2 ಅಂಗಡಿ ವಿಚಾರಿಸಿದ್ವಿ. ಸೊ ಅವ್ರಿಗೆ ಅವಾಗ ಬಂದಿತ್ತೇನೋ ಓಕೆ ಅಂತ ಹೇಳಿದ್ರು. ಇವಾಗ ಅವ್ರಿಗೂ ಆ ಥರ ಮೋಸ ಆಗಿದೆ. ನಾವು ದುಡ್ಡು 3.5 ಲಕ್ಷ ಕೊಟ್ಟು ಬಂದಿದ್ದೀವಿ. ಅದು ಕೊಟ್ಟು ಬಂದಮೇಲೆ 3 months ಆದಮೇಲೆ ನಮ್ದು ಇಂಟೀರಿಯರ್ ಆಗಿರ್ಬೋದು, ಪ್ರಾಡಕ್ಟ್ ಆಗಿರ್ಬೋದು ಏನೂ ಬಂದಿಲ್ಲ. ಸೊ ಅದಾದಮೇಲೆ ಹೋಗಿ ಕೇಳೋದಕ್ಕೆ ಬಾಗ್ಲಾಕಿದ್ರು. ಸೊ ಪೊಲೀಸವ್ರು ಬಂದು ಕಂಪ್ಲೇಂಟ್ ಕೊಟ್ಟು ಅಲ್ಲಿಂದ ಅವರು ಎಸ್ಕೇಪ್ ಆಗಿದ್ದಾರೆ. ಸೊ ಅದಾದಮೇಲೆ ವಿಜಯ್ ಅನ್ನೋರಿಗೆ ನಾವು ಕಾಲ್ ಮಾಡಿದ್ವಿ. ಅವ್ರನ್ನ ಜೈಲಿಗೆ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ರು. ಅದ್ರ ಮಧ್ಯೆ ಆದರ್ಶ್ ಅನ್ನೋರು ಬಂದರು, ನಮ್ಮನ್ನ ಇಂಟ್ರಾಪ್ ಮಾಡಿದ್ರು. ಸೊ ಎಲ್ಲರೂ ಈಗ ಇಲ್ಲಿ ಎಷ್ಟು ಜನ ಇದ್ದೀವಿ ಅವರೆಲ್ಲ ನಾವು ದುಡ್ಡು ಕಳ್ಕೊಂಡಿದ್ದೀವಿ. 3,500, 5,500, 10 lakh, 6 lakhs, 11 lakhs, 12 lakhs. ಸೊ ಈ ಥರ ಸ್ಕ್ಯಾಮ್ ಮಾಡಿದ್ದಾರೆ. ಸೊ ದಯವಿಟ್ಟು ಯಾರೂ ಗ್ರಾಮೀಣ ಹೋಮ್ ಫುಡ್ಗೆ ದುಡ್ಡು ಹಾಕಲೇಬೇಡಿ ಮೇಡಮ್. ಇದು ನಮ್ಮೆಲ್ಲರ ಕಳಕಳಿ ಪ್ರಾರ್ಥನೆ. ಹೆಸರು ಮಾರುತಿ ರಾವ್ ಸಿಕ್ಕಿ ಅಂತ. ನಾವು ಬೆಂಗಳೂರು ಲಗ್ಗೆರೆಯವರು. ನಮ್ಮ ಹತ್ರ ಗ್ರಾಮೀಣ ಹೋಮ್ ಫುಡ್ಸ್ ಫ್ರಾಂಚೈಸಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ವಿಹಾನ್ ಫುಡ್ಸ್ ಬ್ಯಾವರೇಜ್ ಅನ್ನೋ ಒಂದು ಕಂಪ್ನಿ, ವಿಜಯ್ ಕುಮಾರ್ ಅನ್ನೋ ಕಂಪ್ನಿ CEO, ಅವ್ರ ಆಫೀಸು ಇಲ್ಲಿ HSR ಲೇಔಟಲ್ಲಿದೆ. ಅವರು ನಮ್ಮ ಹತ್ರ 3.5 ಲಕ್ಷ ರೂಪಾಯಿನ ತೊಗೊಂಡಿದ್ದಾರೆ. ತೊಗೊಂಡು ಫ್ರಾಂಚೈಸಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಡಿಸೆಂಬರ್ ತೊಗೊಂಡು 2 months ಆಯಿತು, ಇನ್ನೂ ಕೊಟ್ಟಿಲ್ಲ. ಬಟ್ ಬಂದು ಆಫೀಸ್ ನೋಡಿದ್ರೆ ಆಫೀಸ್ ಎಲ್ಲ ಮುಚ್ಕೊಂಡು ಕ್ಲೋಸ್ ಮಾಡ್ಕೊಂಡು ಹೋಗಿದ್ದಾರೆ. ಯಾರು ಕೈಗೆ ಸಿಗ್ತಾ ಇಲ್ಲ, ನಮಗೆ ಫ್ರಾಡ್ ಮಾಡಿಬಿಟ್ಟು. ಯಾವುದೇ ಒಂದು ಫೋನ್ ಕಾಲ್ಸ್ ಇಲ್ಲ, ಏನಿಲ್ಲ. ಎಷ್ಟು ಫೋನ್ ಮಾಡಿದ್ರು ರಿಸೀವ್ ಮಾಡ್ತಾ ಇಲ್ಲ. ಇದೇ ರೀತಿ ತುಂಬ ಜನಕ್ಕೆ ಪ್ರಾಬ್ಲಮ್ ಮಾಡಿದ್ದಾರೆ, ತುಂಬ ಜನಕ್ಕೆ ಮೋಸ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವೆಲ್ಲರೂ ಸೇರಿ ಕಂಪ್ಲೇಂಟ್ ಕೊಡೋದು. ಕರ್ನಾಟಕ ಸ್ಟೇಟ್ ಪೂರ್ತಿ ಎಲ್ಲರಿಗೂ ಮೋಸ ಮಾಡಿದ್ದಾರೆ. 150 ಮೆಂಬರ್ಸ್. ನಮ್ಮ ಹೆಸರು ನಾಗಾರ್ಜುನ್ ಅಂದ್ಬಿಟ್ಟು. ನಾವು ಅಕ್ಟೋಬರಲ್ಲಿ ಫಸ್ಟ್ 3.5 ಲಕ್ಷ ಹಾಕಿದ್ರಿ. ಆಮೇಲೆ ಸ್ಟಾಕ್ ಬಂತು. ಆಮೇಲೆ ತಿರ್ಗಾ 1 ತಿಂಗಳಾಗ್ಬಿಟ್ಮೇಲೆ ನಮಗೆ SS ಅಂದರು. ಆಮೇಲೆ 10.5 ಲಕ್ಷ ಹಾಕ್ತಾರೆ ಸರ್. ಆವಾಗಿಂದ ಬಂದಿಲ್ಲ ಸರ್. ಬಂದಿದ್ದೀನಿ ಸರ್, ರಾಜು ಅಂತೇಳಿ. ನಾವು ವಿಯಾನ್ ಫುಡ್ಸ್, ಗ್ರಾಮೀಣ ಹೋಮ್ ಫುಡ್ಸ್ ಅಂತೇಳಿ ವಿಯಾನ್ ಫ್ರಾಂಚೈಸಿ ತಗೊಂಡಿದ್ವಿ. 6 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಸರ್. ಇನ್ವೆಸ್ಟ್ಮೆಂಟ್ ಮಾಡಿದಾಗಿಂದ 1 ರೂಪಾಯಿನೂ ಕೊಟ್ಟಿಲ್ಲ ಸರ್. ಫೋನ್ ಮಾಡಿದ್ರೆ ಕಾಲ್ ಪಿಕ್ ಮಾಡಲ್ಲ. ಇವತ್ತು ನಾಳೆ ಕ್ಲಿಯರ್ ಮಾಡ್ತೀವಿ, ನಾಳೆ ಕ್ಲಿಯರ್ ಮಾಡ್ತೀವಿ ಅಂತೇಳಿ 2 ತಿಂಗಳಿಂದ ಹೀಗೆ ದಪ್ಪುತ್ತಾ ಬಂದಿದ್ದಾರೆ. ಎಲ್ಲ ತುಂಬಾ ವೇಟ್ ಮಾಡಿ ಈಗ ಕಂಪ್ಲೇಂಟ್ ಕೊಡೋಣ ಅಂತ ಎಲ್ಲ ಸೇರ್ಕೊಂಡು ಆಲ್ ಓವರ್ ಕರ್ನಾಟಕ, ಬೆಳಗಾವಿಯಿಂದ ಹಿಡಿದು ಬಳ್ಳಾರಿ, ಚಿತ್ರದುರ್ಗ, ದಾವಣಗೆರೆ ಎಲ್ಲ ಕಡೆಯಿಂದನೂ ಬೆಂಗಳೂರಿನಲ್ಲಿ ತುಂಬಾ ಜನ ಬೆಂಗಳೂರಿನಲ್ಲಿದ್ದಾರೆ ಸರ್. ಎಲ್ಲರೂ ಸೇರ್ಕೊಂಡು ಇವತ್ತು ಕಂಪ್ಲೇಂಟ್ ಕೊಡೋಣ ಅಂತ ಬಂದಿದೆ ಸರ್. Hi sir, good afternoon everyone. I am Vijay Kumar, Managing Director of Vihan Foods and Beverages under brand name Gramina Home Foods and Moneyflex. Recently some people are spreading some rumors that arrest warrant is issued on me, which is absolutely false. There is no practical evidence and it's a false rumor. I am in discussion with few investors who can invest to clear outstanding dues of Karnataka state, but most probably I will only continue as it is in condition. I have already requested all Karnataka Gramina outlets to elect their leaders
total of 6 members to attend the meeting for further discussion. I once again kindly request you not to believe any rumors without any official intimation from our company. Thank you very much. Hi sir, Namaste. This is Vijay Kumar, Managing Director of Gramina Home Foods and Moneyflex, operating under the trade name Vihan Foods and Beverage LLP. This is an official clarification that we are continuing our business under the same process and management, and there is no merging or handover to any third party company. All pending payments, stock matters and related issues are being addressed and will be fully resolved. We request your patience, and a complete clarification to all concerns will be provided on or before 3rd January 2026. Thank you for your understanding and cooperation. Please don't believe anything without any official intimation from the company.